ಎಲ್ಲರಿಗೂ ಶುಭ ದಿನ. ಇವತ್ತಿಂದ ನಮ್ಮ ಮನೇಲಿ ನಡೀತಾ ಇದೆ ಶ್ರಾವಣ ಮಾಸದ ಕ್ಲೀನಿಂಗ್. ಸೊ ಮೇಲಿಂದ ಕೆಳಗೆ ತನಕ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನಿಮಗೂ ಕರ್ಕೊಂಡು ಹೋಗ್ತೀನಿ ಹೆಂಗೆ ಕ್ಲೀನಿಂಗ್ ನಮ್ಮ ಮನೇಲಿ ಮಾಡ್ತೀವಿ ಅಂತ. ನಮ್ಮಮ್ಮ ಹೆಂಗಿದ್ರು ಮನೆ ಕ್ಲೀನಾಗೇ ಇಟ್ಟಿರ್ತಾರೆ, ನೀವೆಲ್ಲರೂ ನೋಡಿರ್ತೀರ. ಬಟ್ ಅಂದರೂ ನಮ್ಮಮ್ಮಂಗೆ ಈ ಥರ 1 ತಿಂಗಳಿಗೆ 2 ತಿಂಗಳಿಗೆ ಕ್ಲೀನ್ ಮಾಡಿಸಿಲ್ಲ ಅಂದರೆ ಅವ್ರಿಗೆ ಸಮಾಧಾನನೇ ಆಗಲ್ಲ. ಫುಲ್ ಡೀಪ್ ಕ್ಲೀನಿಂಗ್ ನಡೀತಾ ಇರಬೇಕು ಅವರಿಗೆ. ಸೊ ಅದಕ್ಕೋಸ್ಕರ ಶ್ರಾವಣ ಮಾಸದ ಕ್ಲೀನಿಂಗ್ಗೆ ಬನ್ನಿ ನಮ್ಮ ಜೊತೆ. ಸೊ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮಮ್ಮ ಅಡುಗೆ ಮಾಡಿ ಇಟ್ಟುಬಿಡ್ತಾರೆ. ಏನಕ್ಕೆ ಆಚೆ ಅಂತೂ ತಿನ್ನಂಗಿಲ್ಲ ಅಂತ. ಬೀನ್ಸ್ ಪಲ್ಯ ಮಾಡ್ತಿದ್ದಾರೆ ನೋಡಿ, ಎಷ್ಟೊಂದು ಬೀನ್ಸ್. ಗೈಸ್, ವೆಜಿಟೇಬಲ್ಸ್ ಜಾಸ್ತಿ ತಿನ್ನಿ ನೀವು ಅಷ್ಟೇ ಅಲ್ವಮ್ಮ. ಫಸ್ಟು ಕಿಚನಿಂದ ಕ್ಲೀನ್ ಮಾಡೋಣ ಅಂತ ಈ ಥರ ಮಾಪ್ ತೊಗೊತಾ ಇದ್ದೀನಿ. ಇದು 360 ಡಿಗ್ರೀಸ್ ರೊಟೇಟ್ ಆಗುತ್ತೆ. ನಮ್ದು ಇಟಾಲಿಯನ್ ಕಿಚನ್ ಇರೋದ್ರಿಂದ ಒಳಗಡೆ ತನಕ ಕೈ ತಲುಪಲ್ಲ. ಸೊ ಅದಕ್ಕೋಸ್ಕರ ಈ ಥರ ಮಾಪ್ ಏನಾದರೂ ಇದ್ದರೆ ಬೆಸ್ಟು. ಇನ್ನೊಂದೇನೆಂದರೆ ಈ ಥರ ಕಿಚನ್ನ ಕ್ಲೀನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಬಟ್ಟೆಲಂತೂ ನಿಮ್ಮ ಕೈ ಅಲ್ಲಿ ತನಕ ತಲುಪಲ್ಲ. ಇನ್ನೊಂದು ಮಾಪಲ್ಲೂ ಕಸ ತೆಗಿಯೋಕ್ಕೆ ಸಾಹಸ ಮಾಡಬೇಕು. ಸೊ ನಾವು ಫಸ್ಟ್ ಎಲ್ಲ ಪಾತ್ರೆನ ಮೇಲೆ ಎತ್ತಿಟ್ಕೊಂಡು ವಾಶ್ ಮಾಡಿ ಇದನ್ನು ಒಳಗಡೆ ಎಲ್ಲ ಕ್ಲೀನ್ ಮಾಡಿ ನಂತರ ಜೋಡಿಸ್ತಾ ಇದ್ದೀವಿ. ಸೊ ಗೈಸ್, ಫಸ್ಟು ಮೇಲ್ಗಡೆಯಿಂದನೇ ಬರೋಣ ಅಂದ್ಕೊಂಡ್ವಿ. ಟ್ಯಾಂಕ್ ಕ್ಲೀನ್ ಮಾಡಿ ನೆಕ್ಸ್ಟು ಬಾಲ್ಕನಿ, ಅದಾದಮೇಲೆ ಮೇಲ್ಗೆ ಫಸ್ಟ್ ಫ್ಲೋರ್, ಆಮೇಲೆ ಕೆಳಗಡೆ ಫ್ಲೋರ್. ಸೊ ನಮ್ಮಪ್ಪಂಗೆ ನನ್ನ ಹೆಲ್ಪ್ ಬೇಕಾ? ನಮ್ಮಪ್ಪ ನನ್ನನ್ನು ಫುಲ್ ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ ಕೆಲಸ ಮಾಡ್ಸೋಕ್ಕೆ. ಒಂದ್ಸಲಿ ಬಕೆಟ್ ತೊಗೊಬಾ ಅಂದರು, ಒಂದ್ಸಲಿ ಲಿಕ್ವಿಡ್ ತೊಗೊಬಾ ಅಂತಿದ್ದಾರೆ, ಇನ್ನೊಂದ್ಸಲಿ ದಾರ ತೊಗೊಬಾ ಅಂದರು. ಸೊ ಇಲ್ಲಿ ನಾನು ನಮ್ಮಪ್ಪ ಒಂದು 10 to 15 ಮಿನಿಟ್ಸ್ ನಿಂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ ಟ್ಯಾಂಕನ್ನು ಹೆಂಗೆ ಕ್ಲೀನ್ ಮಾಡೋದು ಅಂತ. ನಮ್ಮಪ್ಪನ ಕಳಿಸ್ತಾ ಇದ್ದೀವಿ ಮೇಲೆ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ. ಹುಷಾರಾಗಿ ಹೋಗಿ ಪಾಪ. ನಾವು ಟ್ಯಾಂಕ್ ಒಳಗೆ ಇಳ್ದು ಕ್ಲೀನ್ ಮಾಡೋಕ್ಕೆ ನಮ್ಮ ಟ್ಯಾಂಕಿಗೆ ಏನೂ ಸಪೋರ್ಟ್ ಇರಲಿಲ್ಲ. ಸೊ ನಮ್ಮಪ್ಪ ಒಂದು ಉದ್ದ ಬ್ರಷ್ ತೊಗೊಂಡೋಗಿದ್ರು, ಅದರಲ್ಲೇ ನೀಟಾಗಿ ಕ್ಲೀನ್ ಮಾಡಿ ಗಲೀಜು ನೀರನ್ನ ಆಚೆ ತಳ್ತಾಯಿದ್ರು. ಸೊ ನೀವು ನೋಡ್ಬೋದು ಎಷ್ಟು ಗಲೀಜು ನೀರಿದೆ ಅಂತ. ಇವಾಗ ನೋಡಿ ಎಷ್ಟು ಫ್ರೆಶ್ ವಾಟರ್ ಬರ್ತಾಯಿದೆ ಎಲ್ಲ ಕ್ಲೀನ್ ಆದಮೇಲೆ. ಆ್ಯಂಡ್ ಸೋಲಾರ್ ಕೂಡ ಮಳೆಗಾಲದಲ್ಲಿ ಈ ಥರ ಪಾಚಿ ಹಿಡ್ದಿರುತ್ತೆ. ಸೊ ನೀವು ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ ನೋಡ್ಕೊಂಡು. ಸೊ ಇದು ಬಿಫೋರ್ ಕ್ಲೀನಿಂಗ್. ಸೊ ನಮ್ಮಪ್ಪ ನೀಟಾಗಿ ಸೋಪಿನ ನೀರೆಲ್ಲ ಹಾಕಿ ಉಜ್ಜಿ ಕ್ಲೀನ್ ಮಾಡಾದ್ಮೇಲೆ ತೋರಿಸ್ತೀನಿ ನಿಮಗೆ ಹೆಂಗೆ ಕಾಣಿಸುತ್ತೆ ಅಂತ. ಈ ಪಾರ್ಟ್ ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿದೆ ಅಲ್ಲ, ನೀರು ಹೋಗ್ಬೇಕಾದ್ರೆ, ಗಲೀಜು ನೀರು ಹೋಗ್ಬೇಕಾದ್ರೆ. ಫುಲ್ ಶೈನಿಂಗ್ ಹೊಡಿತಾ ಇದೆ ಇವಾಗ. ಆ್ಯಂಡ್ ಆಲ್ಸೋ ಸೋಲಾರ್ ಸೈಡಲ್ಲಿ ಈ ಥರ ನಲ್ಲಿ ಇರುತ್ತಲ್ಲ ಅದನ್ನು ಬಿಡಿ, ಬಿಕಾಸ್ ನೀವು ಟ್ಯಾಂಕ್ ಕ್ಲೀನ್ ಮಾಡಿದಾಗ ಅಲ್ಲೂ ಮಣ್ಣು ಹೋಗಿರುತ್ತೆ. ಆ್ಯಂಡ್ ಇವಾಗ ನೋಡಿ ಎಷ್ಟು ಕ್ಲೀನ್ ವಾಟರ್ ಬರ್ತಾ ಇದೆ. ಓಕೆ ಗೈಸ್, ಸೊ ಇವತ್ತು ಡೇ 2 ಆಫ್ ಕ್ಲೀನಿಂಗ್. ಸೊ ಡೇ 2 ಆಫ್ ಕ್ಲೀನಿಂಗಲ್ಲಿ ನಮ್ಮಪ್ಪ ಆಚೆ ಕಡೆ ಕ್ಲೀನಿಂಗ್ ಮಾಡ್ತಿದ್ದಾರೆ. ಅಂದರೆ ಧೂಳು ಹೊಡೆಯೋದು, ಆಚೆ ಕಡೆಯಿಂದ ಕಿಟಕಿ ಕ್ಲೀನ್ ಮಾಡೋದು, ಆಮೇಲೆ ಕಾರ್ ಇಡೋ ಜಾಗ, ಗೇಟ್ ಮುಂದೆ, ಸೊ ಎಲ್ಲ ಉಜ್ಜಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಏನು ಕ್ಲೀನ್ ಮಾಡ್ತಾ ಇದ್ದೀರಾ ಇವಾಗ? ವಿಂಡೋಸಾ? ಓಕೆ, ಕ್ಯಾಚ್ ನೋಡಿ. ನಮ್ಮಪ್ಪ ಯೂನಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಿಟಕಿನ ನಮ್ಮಪ್ಪ ಒಂದ್ಸಲಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಇನ್ನೊಂದ್ಸಲಿ ಡ್ರೈ ಬಟ್ಟೆಯಲ್ಲಿ ಒರೆಸ್ತಾರೆ. ಸೊ ಇದು ಕಿಟಕಿ ಪಳ ಮಾಡುತ್ತೆ. ಇಲ್ಲ ಮೈಕ್ರೋಫೈಬರ್ ಟವಲ್ ಯೂಸ್ ಮಾಡ್ಬೋದು ನೀವು, ಅಥವಾ ಬೀಕೋದ್ ವೈಟ್ ಕಲರ್ ಟವಲ್ ಯೂಸ್ ಮಾಡಿ. ಗೈಸ್, ನಮ್ಮ ತುಳಸಿ ನೋಡಿ ಎಷ್ಟು ಚಂದ ಬೆಳೆದಿದೆ. ಇಲ್ಲಿಂದ ತುಳಸಿ ಅರ್ಧ ಕಾಣಿಸ್ತಾ ಇದೆ ಅಮ್ಮ ನೋಡಿ. ನಮ್ಮಮ್ಮ ಬೆಳಗ್ಗೆ ಎಲ್ಲ ಕೆಲಸ ಮಾಡಿದ್ರು, ಇವಾಗ ಭಜನಾ ಮಂಡಲಿಗೆ ಹೋಗ್ತಾ ಇದ್ದಾರೆ. ಎಲ್ಮ? ಪಕ್ಕದ ಹಿಂದ್ಗಡೆ ಮನೆ. ಓಕೆ, ಚೆನ್ನಾಗಿ ಕಾಣ್ತಾ ಇದ್ದೀರಾ. ನೈಸ್ ಸ್ಯಾರಿ. ಬಾಯ್. ಮುಗೀತಾ ನಿಮ್ಮ ಪೂಜೆ? ನಮ್ಮಮ್ಮ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದರು. ಆ್ಯಂಡ್ ರಜನಿ ಆಂಟಿ ನಮಗೋಸ್ಕರ ಪ್ರಸಾದನೂ ಕಳಿಸಿದ್ದಾರೆ. ಗೊಜ್ಜು ಅವಲಕ್ಕಿ, ಕಾರ್ನ್ ಸ್ಯಾಲೆಡ್ ಮತ್ತು ಕ್ಯಾರೆಟ್ ಹಲ್ವಾ. ಓ, ಕೊಡಿ. ಸೊ ಗೈಸ್, ಇವತ್ತು ಡೇ 3 ಆಫ್ ಕ್ಲೀನಿಂಗ್. ಡೇ 3 ಆಫ್ ಕ್ಲೀನಿಂಗಲ್ಲಿ ಫುಲ್ ಹೌಸ್ ಕ್ಲೀನಿಂಗ್ ಒಳಗಡೆ. ಸೊ ಇವತ್ತಿದೆ ನಂಗೆ ಸಿಕ್ಕಾಪಟ್ಟೆ ಕೆಲಸ. ಅಲ್ಲಿ ಹಿಂದೆ ಇರೋ ಕರ್ಟನ್ ಒಂದೇ ಒಂದು ಉಳ್ಕೊಂಡಿದೆ, ಬಿಕಾಸ್ ಎಲ್ಲ ಕರ್ಟನ್ನು ನಾವು ಒಗ್ದು ಒಣ ಹಾಕಿ ಮಡ್ಚಿಟ್ಕೊಂಡಾಗಿದೆ. ಬನ್ನಿ ಕೆಲಸ ಶುರು ಮಾಡೋಣ. ಫಸ್ಟ್ ಇಲ್ಲಿಂದ ಮಾಡೋಣ. ಎದೇಳಿ, ಹೆಂಗೆ ಆರಾಮಾಗಿ ಮಲ್ಕೊಂಡವ್ರೆ. ಆರ್ ಯು ರೆಡಿ? ನಡೀರಿ. ರೆಡಿ ಇದ್ದೀರಾ ಕೆಲಸಕ್ಕೆ? ದುಡ್ಡು ತಗೋಬೇಕು ಎಲ್ಲದನ್ನು ಮೇಲ್ಗಡೆಯಿಂದ. ಹಾಂ. ಸೊ ಗೈಸ್, ಇವತ್ತು ಬಾಲ್ಕನಿ ಕ್ಲೀನಿಂಗು ನಡೆಯುತ್ತೆ. ಆ್ಯಂಡ್ ಬಾಲ್ಕನಿ ಕ್ಲೀನ್ ಮಾಡಬೇಕಾದ್ರೇ ಅದೇ ಟೈಮಿಗೆ ಜಿಮ್ಮು ಕ್ಲೀನ್ ಮಾಡೋದು.
ಆ್ಯಂಡ್ ಅದೇ ಟೈಮಿಗೆ ಗಿಡಗಳು ಕ್ಲೀನ್ ಮಾಡೋದು ನಾವು. ಸೊ ಈ ಗಿಡಗಳು ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಡೂ ಚೆಕ್ ಇಟ್ ಔಟ್. ಈ ವಿಡಿಯೋದಲ್ಲೂ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಗೈಸ್, ನಮ್ಮಪ್ಪ ಎಲ್ಲ ರೂಮಿಂದು ಧೂಳು ಹೊಡ್ಕೊಂಡು ಬರ್ತಾ ಇದ್ದಾರೆ. ನೀಟಾಗಿ ಹೊಡೀರಿ, ಚೆನ್ನಾಗಿ ಹೊಡೀರಿ, ನಗ್ತಾ ಹೊಡೀರಿ. ಸೊ ನಮ್ಮಮ್ಮ ಇಲ್ಲಿ ಕಿಚನ್ ಕ್ಲೀನ್ ಮಾಡ್ತಿದ್ದಾರೆ. ಕೆಳಗೆ ಬಂದು ನೋಡಿದ್ರೆ ಫಸ್ಟ್ ಇದೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಹಾಂ, ಒರೆಸಿ ಅದೇ ಒಸಿ ಎಲ್ಲ ಎತ್ತಿಟ್ಕೊಂಡ್ರೆ ಧೂಳು ಹೊಡಿಯೋಕೆ ಈಸಿ ಆಗುತ್ತೆ. ಒಳಗಡೆ ಎಲ್ಲ ನಾವು ಮನೆ ಕೆಲಸ ಮಾಡಕ್ಕೆ ಯಾರಿಗೂ ಕರೆಯಲ್ಲ, ದಿನನಿತ್ಯದಲ್ಲೂ ಅಷ್ಟೇ. ದಿನನಿತ್ಯದಲ್ಲಿ ನಾನು ನಮ್ಮ ಅಮ್ಮ ಮಾಡ್ತೀವಿ ಆ್ಯಂಡ್ ಮಿಕ್ಕಿದ ಫುಲ್ ಹೌಸ್ ಕ್ಲೀನಿಂಗ್ ಇದ್ದಾಗ ನಾವೆಲ್ಲರೂ ಶೇರ್ ಮಾಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ತೀವಿ. ಸಮ್ಟೈಮ್ಸ್ ಏನಾಗುತ್ತೆ, ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡಿಸಿದ್ರೆ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ನಮ್ಮ ಕೆಲಸ ನಾವೇ ಮಾಡಿಕೊಂಡ್ರೆ ನಮಗೆ ಖುಷಿನೂ ಇರುತ್ತೆ. ಹಬ್ಬಕ್ಕೆ ಓಕೆಪ್ಪ ಕೆಲಸ ಮಾಡಿದ್ದೀವಿ, ಇವಾಗ ಆರಾಮಾಗಿ ಕೂತ್ಕೊಂಡು ಹಬ್ಬದ ಊಟ ಮಾಡ್ಬೋದು ಅನ್ನೋ ನೆಮ್ಮದಿನೂ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ನಾನು ಜಿಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ಕಿಟಕಿ ಕ್ಲೀನ್ ಮಾಡಿ, ಮಂಚ ಎಲ್ಲ ಕ್ಲೀನ್ ಮಾಡಿ, ರೂಮ್ ನೀಟ್ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ಗಿಡಗಳು ತೊಳೆದು ಬಾಲ್ಕನಿ ಕ್ಲೀನ್ ಮಾಡ್ತಾರೆ. ಸೊ ನಾವೆಲ್ಲರೂ ಈ ಥರ ಕೆಲಸ ಡಿವೈಡ್ ಮಾಡ್ಕೊಂಡು 3-4 ದಿನದಲ್ಲಿ ಮುಗಿಸ್ತೀವಿ. ಇವಾಗ ನಾವು ಬಂದಿದ್ದೀವಿ ಕೆಳಗಡೆ ಕ್ಲೀನ್ ಮಾಡೋಕ್ಕೆ. ನೀವು ಅನ್ಕೋತಿರ್ಬೋದು ನಾನು ಏನಕ್ಕೆ ಕಿರ್ಚಾಡ್ತಿದ್ದೀನಿ ಅಂತ. ಏನಕ್ಕಂದರೆ ನಮ್ಮಮ್ಮ ಮೈಕ್ ಇಸ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಕೆಲಸ ಮಾಡಿ ಸುಸ್ತಾಯ್ತಾ? ಎನರ್ಜಿ ಫುಲ್ ಇದೆಯಾ? ಕೆಲಸ ಮಾಡಿ ಸುಸ್ತಾಯ್ತಾ? ಚಾನ್ಸೇ ಇಲ್ವಾ? ನಮಗೆ ಸಿಕ್ಕಾಪಟ್ಟೆ ಎನರ್ಜಿ ಇದೆ. ಓಕೆ, ಧೂಳು ಹೊಡೆದಾದ್ಮೇಲೆ ಗೋಡೆ ಕ್ಲೀನ್ ಮಾಡಲೇಬೇಕು. ನಾನು ಇದರಲ್ಲೇ ಮಾಡೋದು, ಬಿಕಾಸ್ ಮೇಲ್ ತನಕ ಹೋಗುತ್ತೆ ಆ್ಯಂಡ್ ಫಾಸ್ಟಾಗಿ ಮಾಡ್ಬೋದು. ಬನ್ನಿ ತೋರಿಸ್ತೀನಿ. ನೀವು ಏನಾದರೂ ಗೋಡೆ ಕ್ಲೀನ್ ಮಾಡಬೇಕು ಅಂತ ಅಂದರೆ ಡೆಫಿನೆಟ್ಲಿ ಫ್ಲ್ಯಾಟ್ ಮಾಪ್ನೇ ಯೂಸ್ ಮಾಡಿ, ಬಿಕಾಸ್ ಬಟ್ಟೆಯಲ್ಲಿ ತುಂಬ ಕೈನೋವು ಬರುತ್ತೆ. ಬಟ್ ಫ್ಲ್ಯಾಟ್ ಮಾಪಲ್ಲಿ ಅಷ್ಟು ಕೈನೋವು ಬರಲ್ಲ ಮತ್ತು ಈಸಿಯಾಗಿ ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ನನಗೆ ಗೋಡೆಗೆ ಪೇಂಟ್ ಹೊಡಿತೀನಿ ಅನ್ನಿಸ್ತಾ ಇತ್ತು, ಅಷ್ಟು ಮಜಾ ಬರ್ತಿತ್ತು ಗೋಡೆ ಒರೆಸೋಕ್ಕೆ. ನಮ್ಮಮ್ಮನೂ ಖುಷಿಯಾಗಿದ್ದರು ಆ್ಯಂಡ್ ನನ್ನ ಕೆಲಸನೂ 5 ನಿಮಿಷದಲ್ಲೇ ಮುಗೀತು. ಮೇಲ್ಗಡೆ ಕೆಲಸ ಮುಗಿಸಿ ಕೆಳಗಡೆ 1 ಗಂಟೆಗೆ ಬಂದ್ವಿ. 2:15 ಆಗ್ತಿದ್ದಂಗೆ ನಾನು ನಮ್ಮಪ್ಪ ಅಂದ್ಕೊಂಡ್ವಿ, ಓಕೆ ಎಲ್ಲ ಕೆಲಸ ಮುಗೀತು, ಇನ್ನೇನು ಇನ್ನೊಂದು ಅರ್ಧ ಗಂಟೆಲಿ ಮುಗ್ದೋಗ್ಬಿಡುತ್ತೆ ಅಂತ. ಬಟ್ ನಮ್ಮಮ್ಮ ಅಂದರು ಇನ್ನೂ ತುಂಬ ಕೆಲಸ ಇದೆ ಮುಗ್ಸೋಕ್ಕೆ ಅಂತ. ನೋಡಿದ್ರೆ ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡ್ಬಂದು ಕೂರೋ ಅಷ್ಟೊತ್ತಿಗೆ 9:15 ಆಗಿತ್ತು. ಹೌದು, ಡೀಪ್ ಕ್ಲೀನಿಂಗ್ ಅಂದರೆ ತೊಗೊಳುತ್ತೆ ಅಷ್ಟೊತ್ತು. ಏನಕ್ಕಂದರೆ ನಾವು 4 ದಿವಸದಿಂದ ಮಾಡ್ತಾಯಿದ್ದೀವಿ ಆ್ಯಂಡ್ ಒಳಗಡೆ ಫುಲ್ ಬಾಲ್ಕನಿ ಮೇಲೆ ಕೆಳಗೆ ಮಾಡೋಕ್ಕೆ ನಮಗೆ ಬೇಕಾಯಿತು ಬೆಳಗ್ಗಿಂದ ರಾತ್ರಿ ತನಕ. ಫೈನಲಿ ಎಲ್ಲ ಕೆಲಸ ಮುಗಿದು ಕರ್ಟನ್ಸ್ ಹಾಕಬೇಕಿತ್ತು. ಬಟ್ ರಾತ್ರಿ ಸ್ನಾನ ಆದಮೇಲೆ ಫುಲ್ ಸುಸ್ತಾಗಿತ್ತು. ಸೊ ಬೆಳಗ್ಗೆ ಹಾಕಿ ನಿಮಗೆ ಫೈನಲ್ ಲುಕ್ ಬೆಳಗ್ಗೆನೇ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ ಇವಾಗ ನೋಡೋಣ ಫೈನಲ್ ಲುಕ್ ಯಾವ ಥರ ಕ್ಲೀನಾಗಿದೆ ಅಂತ.